ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋನ ಹೆಸ್ರುಗಳು ನೆನಕಿದ್ದೆ 6 ಗಂಟೆನೇ ನಾನು ಮಧ್ಯಾಹ್ನ ಬಂದು ನೆನಕಿದ್ದೆ ಮತ್ತು ಸಂಜೆ ಸಾಂಬಾರು ಮಾಡೋಣ ಅಂತ. ಅದಕ್ಕೆ ಇಲ್ಲಿ ನಮ್ಮ ಹಾಸ್ಪಿಟಲಲ್ಲಿ ಹೋದಾಗ ಹೆಸ್ರುಗಳು ಸಾಂಬಾರು ಕೊಟ್ಟಿದ್ರು. ನಾನು ಪಲ್ಯ ಒಂದೆರಡು ಕಡೆ ನೋಡಿದ್ದೆ. ಏನಂತ ಅಂದರೆ ಹೆಸ್ರುಕಾಳು ಪಲ್ಯನ. ಅದಕ್ಕೋಸ್ಕರ ನಾನು ಹೆಸ್ರುಕಾಳು ನೆನಕಿದ್ನಲ್ಲ, ಆ್ಯಕ್ಚುಲಿ ನಮಗೆ ಹೆಸ್ರುಕಾಳು ತಿನ್ನೋದು ತುಂಬ ಒಳ್ಳೆಯದು ಅಂತ ಹೇಳಿದರು. ಅದಕ್ಕೋಸ್ಕರ ಆ್ಯಕ್ಚುಲಿ ವೀಡಿಯೋಸ್ ಎಲ್ಲ ಒಂದು ಸ್ವಲ್ಪ ಡೇಸ್ ಬ್ಯಾಕಿಂದು ನಾನು ಎಡಿಟಿಂಗ್ ಮಾಡಬೇಕು. ನೆನ್ನೆಲ್ಲ ಟಯರ್ಡ್ ಆಗಿತ್ತಲ್ಲ, ಅದನ್ನು ಪ್ರಾಕ್ಟೀಸ್ ಮಾಡಿ ಅದನ್ನು ಕೂಡ ವೀಡಿಯೋಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇವತ್ತು ಅದು ಏನೇ ಆಗಲಿ ಎಡಿಟಿಂಗ್ ಮಾಡೋಣ ಅಂತ ಹೇಳಿ ಇವತ್ತು ಎಡಿಟಿಂಗ್ ಮಾಡ್ತಾಯಿದ್ದೀನಿ. ನಾಳೆ ಬೇರೆ ಹಬ್ಬ ಇದೆ, ಶುಕ್ರವಾರ. ಅದಕ್ಕೋಸ್ಕರ ಇದೆಲ್ಲ ಎಡಿಟಿಂಗ್ ಮಾಡೋಣ ಅಂತ ನಾನು ಆಲ್ಮೋಸ್ಟ್ ರೆಸಿಪೀಸ್ನ ತುಂಬ ವೆರೈಟಿಯಾಗಿ ಟ್ರೈ ಮಾಡೋಣ ಅಂತ. ಇನ್ನೇನು ನಾರ್ಮಲ್ ಸಾಂಬಾರ್ಸ್ ಎಲ್ಲ ತೋರಿಸಿದ್ದೀನಿ, ಅದೆಲ್ಲರಿಗೂ ಗೊತ್ತಿರುತ್ತೆ ಅಂತ ಹೇಳಿ. ಸೊ ಇದು ಆ್ಯಕ್ಚುಲಿ ಸೈಡಲ್ಲಿ ತೆಗ್ದಿಕ್ಕಿದ್ರು, ಅದು ಕೊತ್ತಂಬರಿ ಸೊಪ್ಪು ಒಂಥರ ಆಯಿತು. ಅದನ್ನೆಲ್ಲ ನೀಟಾಗಿ ತಕ್ಕೊಂಡು ನಾನು ಈಗ ವೀಡಿಯೋ ಎಡಿಟಿಂಗ್ ಮಾಡಿ ಹಾಕ್ತಿದ್ದೀನಿ. ಆ್ಯಕ್ಚುಲಿ ಎಡಿಟಿಂಗ್ ಮಾಡೋದಕ್ಕೆ ತುಂಬ ಟೈಮ್ ತಗೊಳುತ್ತೆ. ಜೊತೆಗೆ ನಾನು ಸ್ವಲ್ಪ ಪ್ರಾಕ್ಟೀಸು ಮಾಡಬೇಕು. ಯಾಕಂತಂದರೆ ಕ್ಲಾಸಸ್ಸು ಕೂಡ ಹೋಗಿ ಎಲ್ಲದಕ್ಕೂ ಮದುವೆ ಇರೋದ್ರಿಂದ ಇಟ್ ಟೇಕ್ಸ್ ಟೈಮ್ಸ್ ಅಲ್ವಾ. ಅದಕ್ಕೋಸ್ಕರ ಜೊತೆಗೆ ಮನೆ ಕೆಲಸನೂ ಕೂಡ ಮತ್ತು ಅಡುಗೆ ಎಲ್ಲನೂ ಮ್ಯಾನೇಜ್ ಮಾಡಬೇಕು. ಆ್ಯಕ್ಚುಲಿ ನನಗೆ ಮನೆ ನೀಟಾಗಿಲ್ಲ ಅಂತಂದರೆ ನನಗೆ ತುಂಬ ಕೋಪ ಬರುತ್ತೆ. ಆಲ್ಮೋಸ್ಟ್ ನಾನು ಯಾವಾಗಲೂ ಡೈಲಿ ಅಂತೂ ಕ್ಲೀನ್ ಮಾಡೇ ಮಾಡ್ತೀನಿ. ಒಂದೊಂದು ಸಲ ಮತ್ತೆ ಸ್ಕಿಪ್ ಮಾಡ್ತೀನಿ. ಇಲ್ಲ ಅಂತಂದರೆ ಡೈಲಿ ನಾನು ಕ್ಲೀನ್ ಮಾಡ್ತಾನೆ ಇರ್ತೀನಿ. ಇಟ್ಸ್ ಓಕೆ. ಸೊ ಈಗ ಅದನ್ನು ಏನು ಗೊತ್ತಾ, 2 ವಿಶಿಲ್ಲು ಹಾಕಿಸ್ಕೋಬೇಕು. ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ನಾವು ಹೆಸ್ರುಗಳನ್ನ ಬೇಯಿಸ್ಕೊಂಡಿದ್ದಾದಮೇಲೆ ನಾನು ಇಲ್ಲಿ 3-4 ಚಮಚ ಮತ್ತು 1 ಚಮಚ ತುಪ್ಪನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಹೆಲ್ತಿಗೆ ಒಳ್ಳೆಯದು ಅಂತ. ನನಗೆ ಕಾನ್ಸ್ಟಿಪೇಷನ್ ಸ್ವಲ್ಪ ಇದೆ, ಅದಕ್ಕೋಸ್ಕರ. ಈಗ ಶುಂಠಿ ಮತ್ತು ಬೆಳ್ಳುಳ್ಳಿನ, ಆ್ಯಕ್ಚುಲಿ ಶುಂಠಿ ಇತ್ತು, ನನಗೆ ಗೊತ್ತಾಗಲಿಲ್ಲ, ಅರ್ಜೆಂಟಿಗೆ ಸಿಗಲಿಲ್ಲ ಅವತ್ತು, ಬೇರೆ ಬಾಕ್ಸಲ್ಲೆಲ್ಲ ಇತ್ತು. ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಮತ್ತು ಶುಂಠಿ ಬೆಳ್ಳುಳ್ಳಿ ಕುಟ್ಕೊಂಡು, ನಾನು ಬೆಳ್ಳುಳ್ಳಿ ಮತ್ತು ಶುಂಠಿ ಜಾಸ್ತಿ ಹಾಕ್ಕೊಂಡಿದ್ದೆ. ಈರುಳ್ಳಿನ ಒಂದು 2.5 ತೊಗೊಂಡಿದ್ದೆ, 3 ತೊಗೊಂಡಿದ್ದೆ. ದಪ್ಪ ಅಂದರೆ ಮೀಡಿಯಮ್ ಸೈಜ್ಗಿನ ಸ್ವಲ್ಪ ದಪ್ಪ ಇರೋದನ್ನ, ಅದಕ್ಕೆ 2.5 ಹಾಕ್ಕೊಂಡೆ. ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು 5-6 ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ. ಮತ್ತು ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀಟಾಗಿ ಎಲ್ಲ ಹಾಕ್ಕೊಂಡು ಗೋಲ್ಡನ್ ಫ್ರೈ ಬರೋ ತನಕ ನಾವು ಬೇಯಿಸ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ. ಯಾಕಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಬೇಗ ಬೇಯುತ್ತೆ. ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಬೋದು, ಯಾಕಂತಂದರೆ ಬೇಗ ಫ್ರೈ ಆಗುತ್ತೆ. ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟೆಷ್ಟು ಹಾಕಿದ್ದೀನಿ ಅಂತ. ಬಟ್ ನಾನು ಎಷ್ಟೆಷ್ಟು ಹಾಕಿದ್ದೀನಿ ಅಂತ ನಿಮ್ಗೆ ಅಳತೆ ತೋರಿಸೋದು. ಆಮೇಲಿಂದ ಚಿಕ್ಕ ಟೊಮೊಟೊನ 3 ಕಟ್ ಮಾಡ್ಕೊಂಡಿದ್ದೆ. ಈರುಳ್ಳಿ ಎಲ್ಲ ಹಸಿ ವಾಸನೆ ಎಲ್ಲ ಹೋದ್ಮೇಲೆ, ಆ್ಯಕ್ಚುಲಿ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಇಷ್ಟು ಬೇಗ ನಾನು ಹಾಕಿರೋದಿಲ್ಲ. ತುಂಬ ಗ್ಯಾಪ್ ಕೊಟ್ಟಿರ್ತೀನಿ. 1 ಅವರ್ ವೀಡಿಯೋಸ್ನ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿರೋದಕ್ಕೆ ನಿಮ್ಗೆ ಅನಿಸುತ್ತೆ. ಅದಕ್ಕೋಸ್ಕರ ಟೊಮೊಟೊನೂ ಕೂಡ ನೀಟಾಗಿ ಫ್ರೈ ಆಗಬೇಕು, ಓಕೆನಾ. ಆದಮೇಲೆ ನಾನು ಬೆಂದಿರೋ ಹೆಸ್ರುಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಚಕ್ಕೆ, ಲವಂಗ ಮತ್ತು ಧನಿಯಾ ಪೌಡರು, ಸ್ವಲ್ಪ ನಾನು ಸಾಂಬಾರು ಪೌಡರ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಖಾರದ ಪುಡಿನೂ ಹಾಕ್ಕೊಂಡಿದ್ದೀನಿ. ಮೆಣ್ಸಿನ್ಕಾಯಿ ಹಾಕಿದ್ರು ಸ್ವಲ್ಪ, ಇದು ನೋಡಿಕೊಂಡು ನೀವು ಹಾಕ್ಕೋಬೇಕು. ಈಗ ನೀಟಾಗಿ ಅದು ಆ್ಯಕ್ಚುಲಿ ಬಂದಿರ್ತೈತೆ, ಬಟ್ ಅದು ನೀರಿನ ಅಂಶ ಹೋಗಲಿ ಅಂತ ನಾನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಯಾಕಂತಂದರೆ ಮಸಾಲೆ ಎಲ್ಲ ನೀಟಾಗಿ ಕುದಿದ್ರೆ ಇದಾಕೋದು. ಸ್ವಲ್ಪ ನೋಡಿ ಖಾರದ ಪುಡಿನ ಹಾಕ್ಕೊಳ್ತಿದ್ದೀನಿ, ಯಾಕಂತಂದರೆ ಹೆಸ್ರುಬೇಳೆ ಸ್ವಲ್ಪ ಸ್ವೀಟ್ನೆಸ್ ಇರುತ್ತಲ್ಲ, ಅದಕ್ಕೋಸ್ಕರ ನಂಗೆ ಖಾರ ಕಡಿಮೆ ಅನ್ನಿಸ್ತು. ಅದಕ್ಕೋಸ್ಕರ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಕುದ್ದಿದ್ದಾದಮೇಲೆ ನಾನು ಈ ಥರ ಬಂತು, ನೀರಿನ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಇತ್ತು. ಆವಾಗ ನಾನು ವೀಡಿಯೋ ಆಫ್ ಮಾಡಿದ್ದೆ, ಯಾಕಂತಂದರೆ ಲೆಂತಿ ಆಗುತ್ತೆ ಅಂತ. ನೋಡಿ ಈಗ ಈ ಥರ ಆಗಿದೆ, ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಚೆನ್ನಾಗಿತ್ತು. ಆ್ಯಕ್ಚುಲಿ ಅವ್ರು 9 ಗಂಟೆಗೆ ಹೇಳಿದರು, ಬಟ್ ನನಗೆ ಅವತ್ತು ಹೋಗೋಕ್ಕಾಗಲಿಲ್ಲ.
ಇಷ್ಟೆಲ್ಲ ಆಗಿ ಆ್ಯಕ್ಚುಲಿ ಡಾಕ್ಟರ್ಸು ಹೆಲ್ತಿ ಫುಡ್ಸು, ಮಿನರಲ್ಸು, B12, Q10 ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸು, ಜಿಂಕು, ನನಗೆ ಇಷ್ಟು ನೆನಪಾಗ್ತಿದ್ದಾವೆ. ಇಷ್ಟು ಇದು ಒಮೆಗಾ 3 ಸೊ ಅದೆಲ್ಲ ತಿನ್ನಬೇಕು ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಪ್ರೋಟೀನ್ಸ್ಗೆ ಇದನ್ನು ತಿನ್ಬೋದು, ಎಗ್ಸು. ಪ್ರೋಟೀನ್ಸ್ಗೆ ಕಾಳನ್ನು ಕೂಡ ತಿನ್ಬೋದು. ಹೆಸರು ಕಾಳಲ್ಲೂ ತುಂಬ ಪ್ರೋಟೀನ್ಸ್ ಎಲ್ಲ ಇರುತ್ತೆ. ಮತ್ತು ಹೆಸರು ಕಾಳು ಎಲ್ಲ ಕಾಳುಗಳಲ್ಲೂ, ಮೊಳಕೆ ಕಾಳಲ್ಲಿ ತುಂಬ ಮಿನರಲ್ಸ್ ಇರುತ್ತೆ, ತುಂಬ ಒಳ್ಳೆಯದು ಅಂತ ಹೇಳಿ ನಾನು ಆಲ್ಮೋಸ್ಟ್ ಮಾಡ್ತಾಯಿರ್ತೀವಿ. ಇದನ್ನು ಮಾಡ್ತಾಯಿದ್ದೀನಿ. ಸೊ ಮತ್ತು ಇವಾಗ ಒಂದು ರೆಸಿಪಿನ ಕೂಡ ನಾನು ಇದು ಮಾಡಬೇಕು. ಈಗ ರಸಮ್ ಮಾಡಿ ಪಲ್ಯ ಮಾಡ್ತೀನಿ. ಯಾಕಂತಂದ್ರೆ ಅನ್ನ ಇದೆ, ಮತ್ತು ಮುದ್ದೆ ಮಾಡಿದ್ರೆ ಅದು ಮುದ್ದೆ ಊಟ ಮಾಡಿದ್ರೆ ಅನ್ನ ಊಟ ಮಾಡೋದಿಲ್ಲ, ಸ್ವಲ್ಪ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ರಸಮು ಮತ್ತು ಪಲ್ಯ ಮಾಡ್ತೀನಿ. ಟಯರ್ಡಾಗಿದೆ ಅಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ರೆ ಆಗೋದಿಲ್ಲ. ಸುಮ್ಮನೆ ಆ ಥರ ಲೇಜಿತನ ಇರುತ್ತೆ. ಬಟ್ ಕೆಲಸ ಮಾಡೋದಕ್ಕಾದ್ಮೇಲೆ ಬಾಡಿ ತಂತಾನೆ ಅಡ್ಜಸ್ಟ್ ಆಗುತ್ತೆ ನನಗೆ ಹಂಗೆ. ಈಗ ನೋಡಿ, ಇದು ಸಾಂಬಾರು ಮಾಡೋಣ ಅಂತ. ಆಲ್ಮೋಸ್ಟ್ ಸಾಂಬಾರು ಎಲ್ಲದರಲ್ಲಿ ತೋರಿಸಿರ್ತೀನಿ, ಬಟ್ ಇದೊಂದು ಸ್ವಲ್ಪ ಇದರಲ್ಲೊಂದು ಇದಿರಲಿ ಅಂತ ಹೇಳಿ. ಬಟ್ ಹೆಸ್ರು ಕಾಳಿನ ರೆಸಿಪಿ ಇದು ಹೊಸದು, ನಾನು ವೀಡಿಯೋದಲ್ಲಿ ಯಾವತ್ತೂ ಹಾಕಿಲ್ಲ. ನಾನು ಏನೇನು ಹಾಕಿದ್ದೀನಿ ಅಂತ ಈಗಲೇ ಹೇಳ್ಬಿಡ್ತೀನಿ. ಒಂದು ಈರುಳ್ಳಿ, ಒಂದು ಮೀಡಿಯಮ್ ಸೈಜಿನ ಒಂದು ಈರುಳ್ಳಿ, ಮತ್ತು ಬೆಳ್ಳುಳ್ಳಿ ಹೆಸರು ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ನಾವು ಹೆಸ್ರು ಕಾಳು, ನೆನೆಸಿರೋ ಹೆಸ್ರು ಕಾಳನ್ನ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಉಪ್ಪು ಹಾಕ್ಬಿಟ್ಟು ಒಂದು 10 ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ನೀಟಾಗಿ ಎಣ್ಣೆ ಎಲ್ಲ ಇಟ್ಕೊಂಡಿರುತ್ತೆ. ಇದಕ್ಕೆ ಅರ್ಧ ಉಪ್ಪು ಕಾಯಿ, ದೊಡ್ಡ ಉಪ್ಪಲ್ಲಿ ಅರ್ಧ ಉಪ್ಪು ಕಾಯಿ, ಮತ್ತು ಸ್ವಲ್ಪ ಶುಂಠಿ ಇದ್ದರೆ ಶುಂಠಿನ ಹಾಕ್ಕೋಬೋದು. ಮತ್ತು ಸಾರಿನ ಪುಡಿ ಹಾಕಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ತೀನಿ ನಾನು. ಇಷ್ಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಸಾಂಬಾರು ಪೌಡರ್ ಅಷ್ಟು ಸಾಕು. ನಾನು ಸ್ವಲ್ಪ ಸಾಂಬಾರು ಪೌಡರ್ಗೆ ಖಾರ ಕಡಿಮೆ ಹಾಕಿದ್ದೀನಿ, ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ. ಅರಿಶಿನ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಕಾಳೆಲ್ಲ ಬೆಂದಮೇಲೆ ಮಸಾಲಾನ ನೀಟಾಗಿ ಕುದಿಸ್ಕೊಂಡ್ರೆ, ಆಮೇಲಿಂದ ಉಪ್ಪು ಏನಾದರೂ ಕಡಿಮೆ ಅನಿಸಿದ್ರೆ ಕಾಳಿಗೆ ಹಾಕಿರ್ತೀವಲ್ಲ, ಆವಾಗ ಕಾಳು ಕುದ್ದಿದ್ದಾದಮೇಲೆ ನಮ್ಮ ಸಾಂಬಾರು ರೆಡಿ ಆಗುತ್ತೆ. ಇಷ್ಟೇ ಕಡಲೆಕಾಳು ಮತ್ತು ಹೆಸ್ರುಕಾಳು ಸಾಂಬಾರು. ಆ್ಯಕ್ಚುಲಿ ಇನ್ನೊಂದು ಮಾಡ್ತಿದ್ದೀನಿ, ಟೊಮೊಟೊನೂ ಕೂಡ 3 ಟೊಮೊಟೊ ಹಾಕ್ತಿದ್ದೀನಿ. ಸೊ ಇಷ್ಟು ಆ್ಯಕ್ಚುಲಿ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿರೋದಕ್ಕೆ ನಿಮಗೆ ಗೊತ್ತಾಗಲಿ ಅಂತ ಹೇಳ್ತೀನಿ. ಆದಷ್ಟು ಫಾರ್ ಎಕ್ಸಾಂಪಲ್ ಕಾಳು ಸಾಂಬಾರಿಗೆಲ್ಲ ಸ್ವಲ್ಪ ಟೊಮೊಟೊ ಕಡಿಮೆ ಹಾಕೋಬೇಕು. ಯಾಕಂತಂದರೆ ಕಾಳು ಸಾಂಬಾರಿಗೆ ನಾವು ಟೊಮೊಟೊ ಜಾಸ್ತಿ ಹಾಕಿದಷ್ಟು ಆ್ಯಕ್ಚುಲಿ ಹುಳಿ ಅಷ್ಟೊಂದು ಬೇಕಾಗಿರೋದಿಲ್ಲ. ಕಾಳು ಸಾರಿಗೆ ಒಂದು ಮೀಡಿಯಮ್ ರೇಂಜಲ್ಲಿದ್ದರೆ ಹುಳಿ ಸಾಕು. ಈಗ ನಾರ್ಮಲಾಗಿ ಈಗ ತರಕಾರಿ ಸಾಂಬಾರಿಗೆ ಒಂದು ಸ್ವಲ್ಪ ಹುಣಸೆ ಹುಳಿ ಮತ್ತು ಟೊಮೊಟೊ ಎರಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಬಟ್ ಈ ಕಾಳಿನ ಸಾರಿಗೆ ಆದಷ್ಟು ಟೊಮೊಟೊ ಹಾಕೊಂಡ್ರೆ ಸಾಕು. ಅಂದರೆ ಒಂದು 2-2.5 ಹಾಕೊಂಡಿರ್ಬೇಕು. ಬಟ್ ಇನ್ ಕೇಸ್ ನೀವು ತರಕಾರಿ ಸಾಂಬಾರು ಮಾಡ್ತಿದ್ದೀನಿ ಅಂತಂದರೆ ಒಂದು ಅರ್ಧ ಹುಳಿ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಯಾಕಂತಂದರೆ ಒಂದ್ಸಲ ನಾನು ಏನಾಗಿತ್ತು ಅಂತಂದರೆ, ನಾಟಿ ಟೊಮೊಟೊ ಬರುತ್ತಲ್ಲ, ಅದು ಕೆಲವೊಂದು ಹುಳಿ ಬರುತ್ತೆ. ನಾಟಿ ಟೊಮೊಟೊ ಹಾಕ್ಬೇಕಾದ್ರೆ ಕಾಳು ಸಾಂಬಾರಿಗೆ ನಾವು ತುಂಬ ಕೇರ್ಫುಲ್ಲಾಗಿ ಹಾಕಬೇಕು. ಯಾಕಂತಂದರೆ ಇನ್ ಕೇಸ್ ಹುಳಿ ಕಡಿಮೆ ಇತ್ತು ಅಂತಂದರೆ ಬೇಕಾದ್ರೆ ನೀವು ಸಾಂಬಾರು ಕುದಿಯುತ್ತಲ್ಲ ಅದರಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕೋಬೋದು. ಬಟ್ ಹುಳಿ ಜಾಸ್ತಿ ಆಯಿತು ಅಂತಂದರೆ ಕಡಲೆಕಾಳು ಸಾಂಬಾರೆಲ್ಲ ನಾನು ಈ ಥರ ಮಿಸ್ಟೇಕ್ ಮಾಡಿರೋದಕ್ಕೆ ನಾನು ಹೇಳ್ತಿರೋದು. ಅದು ತಿನ್ನೋದಕ್ಕಾಗೋದಿಲ್ಲ, ಒಂಥರ ಫುಲ್ಲು ಹುಳಿನ ಮುಖಕ್ಕೆ ಹೊಡ್ದಂಗೆ ಅನಿಸುತ್ತೆ, ತಿನ್ನೋದಕ್ಕೆ ಸೇರೋದಿಲ್ಲ. ದಾಳಿಂಬೆನೂ ಇತ್ತು ಅಂತೇಳಿ ನಾನು ದಾಳಿಂಬೆ ನೋಡಿ ಅನ್ನಕ್ಕೆ ಇಟ್ಟಿದ್ದೆ. ಅನ್ನ ಮತ್ತು ಮುದ್ದೆನೂ ಕೂಡ ನಾನು ಮಾಡ್ತೀನಿ. ನಾನು ಮುದ್ದೆ ಮಾಡೋದು ವೀಡಿಯೋ ತೋರಿಸಿಲ್ಲ, ಯಾಕಂತಂದ್ರೆ ನಾನು ಮುದ್ದೆಲ್ಲ ಅಷ್ಟೊಂದು ಎಕ್ಸ್ಪರ್ಟ್ ಅಲ್ಲ, ಅದಕ್ಕೆ ತೋರಿಸೋದಿಲ್ಲ. ಹಾಯ್, ಗುಡ್ ಈವ್ನಿಂಗ್. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದೆಲ್ಲ ಕ್ಲೀನ್ ಮಾಡಬೇಕು. ಈಗ ಆಲ್ಮೋಸ್ಟ್ ನಾನು 1:15 ಬಂದಿದ್ದು. ಈಗ ಎಲ್ಲ ಕೆಲಸ ಆಯಿತು. ಅಂದರೆ ಬಟ್ಟೆ ಒಂದು ಮಚ್ಚಿಡಬೇಕು, ಪಾತ್ರೆ ಎಲ್ಲ ತೊಳೆದಿದ್ದಾಯಿತು, ಅಡುಗೆನೂ ಕೂಡ ಮಾಡಬೇಕು.
ಬೆಳಿಗ್ಗೆನೇ ಕೂಡ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದಾವೆಲ್ಲ ಒಣಗಾಕಿದ್ದೆ. ಈಗ ನೋಡಿ ಮಳೆ ಮೋಡ ಆಗಿದೆ, ಇನ್ನೂ ಒಣಗಬೇಕು, ತಣ್ಣಗಿದ್ದಾವೆ. ತಗೊಂಡು ಮಡ್ಚಿಡ್ಬೇಕು. ನಾಳೆ ಮಡ್ಚಿಡ್ತೀನಿ ಎಲ್ಲನ, ಇಲ್ಲಾಂದರೆ ಸಂಜೆ ಮಡ್ಚಿಡ್ತೀನಿ. ಸ್ಯಾರಿ ಬಾಕ್ಸ್ ಫೋಲ್ಡು ಅದೆಲ್ಲ ಆಯಿತು. ಅದನ್ನೊಂದ್ಸಲಿ ಪ್ರಾಕ್ಟೀಸ್ ಮಾಡಬೇಕು. ಮತ್ತು ಕೂದಲು ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ತಿಂಡಿ ತಿನ್ನೋಕ್ಕಾಗಲಿಲ್ಲ. ಸ್ನಾನ ಮಾಡೋಕ್ಕೆ ಹೋಗಿ ಮತ್ತು ಎಲ್ಲ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಬಟ್ಟೆ ಎಲ್ಲ ಸ್ವಲ್ಪ ಪಾತ್ರೆ ಇದ್ವು ಅದೆಲ್ಲ ತೊಳೆದು ತಿಂಡಿ ಮಾಡೋಷ್ಟರಲ್ಲಿ ಟೈಮ್ ಆಯಿತು. ನೋಡಿ ಈಗ ಇಲ್ಲೆಲ್ಲ ಕ್ಲೀನ್ ಮಾಡಿದೆ ಬಂದು ಇವತ್ತು. ಈಗ ಇದೆಲ್ಲ ಆ ಬಟ್ಟೆಗಳಿದ್ದಾವೆ, ಇದೆಲ್ಲ ಈಗ ಕ್ಲೀನ್ ಮಾಡಿದೆ. ಅದು ಆರ್ಪಿಗೆ ಹಾಕ್ಬಿಟ್ಟಿದ್ದೀನಿ, ಫುಲ್ಲು ಜಾರದು, ಅದಕ್ಕೋಸ್ಕರ ಇದೆಲ್ಲ ಕ್ಲೀನ್ ಮಾಡಿದ್ದೀನಿ. ಎಲ್ಲನೆಲ್ಲ ತೊಳೆದಿದ್ದೀನಿ. ಇವರಿಬ್ಬರು ಇದ್ದಾರಲ್ಲ ಎಲ್ಲ ಗಲೀಜು ಮಾಡೋದು. ಇಷ್ಟ ಆಯಿತು. ವಿಡಿಯೋ ಎಡಿಟಿಂಗ್ ಬೇರೆ ಮಾಡಬೇಕು. ಸ್ವಲ್ಪ ಕಾಫಿ ಕುಡಿಬಾರ್ದು. ಬೆಳಿಗ್ಗೆ ರಾಗಿ ಗಂಜಿ ಮಾಡ್ಕೊಂಡು ಕುಡಿದು ಮತ್ತು ಬಿಸಿನೀರು ಕುಡಿದಿದ್ದೆ. ಈಗ ಮತ್ತೆ ಇನ್ನೊಂದ್ಸಲ ಬಿಸಿನೀರು ಕುಡಿದು ಸ್ವಲ್ಪ ರಾಗಿ ಗಂಜಿ ಮತ್ತು ಒಂದ್ಸಲಿ ಕಾಫಿ ಕುಡಿಯೋಂಗಿಲ್ಲ, ಬಟ್ ಒಂದ್ಸಲಿ ಟೀ ಮಾಡ್ಕೊಂಡು ಕುಡಿತೀನಿ. ಬೆಳಿಗ್ಗೆನೂ ಕುಡ್ದಿರಲಿಲ್ಲ, ಅದಕ್ಕೋಸ್ಕರ. ಬಾಯ್, ಮತ್ತೆ ಸಿಗ್ತೀನಿ. ಹಾಯ್. ಈಗ ಎಲ್ಲ ಕೆಲಸ ಅಲ್ಲ, ಏನು ಕೆಲಸ ಮಾಡಿಲ್ಲ, ಅಂದರೆ ಕ್ಲೀನ್ ಮಾಡಿರೋದು ಮತ್ತು ರಾಗಿ ಗಂಜಿ ಮಾಡಿಕೊಂಡು ಸ್ವಲ್ಪ ಹೊಟ್ಟೆ ಹಸಿವಾಗಿತ್ತು, ಹಣ್ಣೆಲ್ಲ ತಿಂದೆ. ಅಡುಗೆ ಮಾಡಬೇಕು, ಅನ್ನ ಮತ್ತು ಮುದ್ದೆ ಅಷ್ಟೇ. ಈಗ ಅನ್ನಕ್ಕೆ ಇಡ್ತೀನಿ. ಕೆಂಟು ಸಾರು ಇದೆ ಮತ್ತು ಪಲ್ಯ ಇದೆ. ರಾಗಿ ಗಂಜಿನೂ ಮಾಡಿಟ್ಟಿದ್ದೀನಿ. ಮತ್ತು ಸ್ವಲ್ಪ ಬಿಸಿನೀರು ಕಾಸ್ಕೊಡ್ಬೇಕು. ಬೆಳಿಗ್ಗೆ ಕುಡಿದಿದ್ವಿ, ಅದೇ ಸ್ವಲ್ಪ ಬಂದಾಗ ಕಾಸ್ಕೊಟ್ರೆ ಆಗೋಯ್ತು. ಇದು ಕ್ಯಾಶಿಯೋ ವಾಚು. ಇದು ಈ ಥರ ಲುಕ್ ಕೊಡುತ್ತೆ. ಆ್ಯಕ್ಚುಲಿ ಈ ಥರ ಫೇಕ್, ಅಂದರೆ ಇಂಟಿಮೇಷನ್ನೂ ಸಿಗುತ್ತೆ. ಸೊ ನಿಮಗೆ ಪ್ಯಾಕೇಜ್ ತೋರಿಸಿಲ್ಲ. ಇದು ಆ್ಯಕ್ಚುಲಿ ಒರಿಜಿನಲ್ಲು ಅಮೆಝಾನಲ್ಲಿ ತೊಗೊಂಡಿರೋದು. ಇದೆಲ್ಲ 1,500 ಅಷ್ಟಕ್ಕೆಲ್ಲ ಸಿಗುತ್ತೆ ಫೇಕ್ ಆದರೆ. ಬಟ್ ಇದು ಯಾವ ಥರ ಒರಿಜಿನಲ್ ಅಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ತೋರಿಸ್ತೀನಿ ಇನ್ನೊಂದು ಯಾವುದಾದ್ರೂ ವೀಡಿಯೋದಲ್ಲಿ. ಓಕೆ, ಇದು ಈ ಥರ ಕಾಣಿಸುತ್ತೆ, ಬಟ್ ಲುಕ್ ವೈಸು ಚೆನ್ನಾಗಿ ಕಾಣಿಸುತ್ತೆ. ವೆಸ್ಟರ್ನ್ಗೂ ಮ್ಯಾಚ್ ಆಗುತ್ತೆ. ಮತ್ತು ಇದು ನಾನು ಹಂಗೆ ತೆಗ್ದೇ ಇಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಅಡ್ಜಸ್ಟು ಕೂಡ ಮಾಡ್ಕೋಬೋದು. ನೋಡಿ, ನಾನು ತುಂಬ ನೋಡಿದೆ, ತುಂಬ ಫೇಕ್ ವಾಚಸ್ ಇದ್ದಾವೆ ಗುರು. ಕ್ಯಾಶಿಯೋದು ಎಲ್ಲ ಬ್ರ್ಯಾಂಡು ಇದೆ. ಓಕೆ, ಎಲ್ಲ ಬ್ರ್ಯಾಂಡು ಫೇಕ್ ವಾಚಸ್ ಇದ್ದಾವೆ, ಮನುಷ್ಯರ ಥರನೇ. ಈ ಥರ ಇದೆ. ಆ್ಯಕ್ಚುಲಿ ಇದು ಮೇಡ್ ಇನ್ ಚೈನಾ ಅಂತ ಇದೆ. ನಾನು ಚೆಕ್ ಮಾಡಿದೆ. ನಾನು ಏನಾರ ತಗೊಂಡ್ರೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ, ಯಾವುದು ಏನು ಫೀಚರ್ಸ್ ಇದೆ, ಇದು ಫೇಕ್ ಒರಿಜಿನಲ್ ಅಂತ ಚೆಕ್ ಮಾಡಿದೆ. ಯಾಕಂತಾರೆ ಅಮೌಂಟ್ ಕೊಟ್ಟಿರ್ತೀವಲ್ಲ, ಫೇಕ್ ಆಗ್ಬಾರ್ದು ಅಂತ. ಇದು ನಾವು ಅಲಾರಾಮು ಕೂಡ ಸೆಟ್ ಮಾಡ್ಬೋದು. ಮತ್ತು ಈ ಥರ ಲೈಟಿಂಗ್ಸ್ ಕೂಡ ಬರುತ್ತೆ. ವಾಟ್ ಹ್ಯಾಪನ್? ಅಲಾರಾಮ್ ಸೆಟ್ ಮಾಡೋದು, ಸ್ಟಾಪ್ ವಾಚ್. ಇದು ಆ್ಯಕ್ಚುಲಿ ಟ್ಯೂಸ್ಡೇ ಅದೆಲ್ಲ ತೋರಿಸುತ್ತೆ. ಆ್ಯಕ್ಚುಲಿ ಇಲ್ಲಿ ಎಲ್ಲೋ ಲೈಟ್ ಬರೋದು, ಯಾಕೆ ಬರ್ತಿಲ್ಲ? ವಾಟ್ ಹ್ಯಾಪನ್ ಗೊತ್ತಿಲ್ಲ. ಬರುತ್ತೆ, ಬಟ್ ಲುಕ್ ವೈಸ್ ಇಟ್ ವಾಸ್ ಕ್ವೈಟ್ ಗುಡ್ ಅಂತಲೇ ಹೇಳ್ಬೋದು. ಈ ಥರ ಕಾಣಿಸುತ್ತೆ. ರೋಸ್ ಗೋಲ್ಡ್ ನನಗೆ ಇಷ್ಟ. ಗೋಲ್ಡ್ ಇರುತ್ತೆ, ಬಟ್ ಅದೊಂಥರ ಗೋಲ್ಡು ಚೆನ್ನಾಗಿರುತ್ತೆ. ಗೋಲ್ಡು ಕೂಡ ಇದಕ್ಕಿಂತ ಕಡಿಮೆಗೂ ಸಿಗುತ್ತೆ ಮತ್ತು ಜಾಸ್ತಿಗೂ ಇದೆ.
ಅದು ಗೊತ್ತಿಲ್ಲ ಏನಕ್ಕೆ ಇದೇ ಥರ ಇದಿರುತ್ತೆ, ಬಟ್ ಅದು ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಆ್ಯಕ್ಚುಲಿ ಇದು ಒಂದು ವೇರ್ ಮಾಡಿದ್ರೆ ಸಾಕು, ಈ ಥರ ಕಾಣಿಸುತ್ತೆ. ಇದ್ರ ಬಗ್ಗೆ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ, ಹೇಳಿದೆ ಅಷ್ಟೇ. ಅದು ಆ್ಯಕ್ಚುಲಿ ರೈಟ್ ಹ್ಯಾಂಡ್ಗೆ ಅಷ್ಟೊಂದಿಲ್ಲ, ಲೆಫ್ಟ್ ಹ್ಯಾಂಡ್ಗೆ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇದೊಂದು ಸಿಂಗಲ್ ಇದ್ರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ದಪ್ಪಾಗಿರೋದಕ್ಕೆ ಇದಿಷ್ಟು ಸಣ್ಣ ಇದೆ ಸ್ವಲ್ಪ, ಬಟ್ ಇದು ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿಗೂ ಕೂಡ ನಾವು ಮ್ಯಾಚ್ ಮಾಡ್ಬೋದು, ಎಲ್ಲದಕ್ಕೂ ಮ್ಯಾಚ್ ಮಾಡ್ಬೋದು. ಸೊ ಎತ್ತಿಡಬೇಕು, ಎತ್ತಿಟ್ಟು ಬೆಳಗ್ಗೆ ಸೊ ಇಷ್ಟ ಆಯಿತು. ಮತ್ತು ನನಗೆ ಅನ್ನಕ್ಕಿಟ್ಟು ಸ್ಯಾರಿ ರ್ಯಾಪಿಂಗ್ ಮತ್ತು ಬಾಕ್ಸ್ ಫೋಲ್ಡಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡ್ತೀನಿ. ಓಕೆ, ಬಾಯ್. ಇನ್ನೂ ಒಂದು ಹೇಳ್ಬಿಡ್ತೀನಿ. ನಾನು ಆಲೆ ರಿಂಗ್ ತೋರಿಸಿದೆ ಅನಿಸುತ್ತೆ, ಇದು ಸಿಟ್ರೀನ್ದು. ಆ್ಯಕ್ಚುಲಿ ಸಿಟ್ರೀನು ನಾನು ಬಲಗಡೆ ಹಾಕ್ಕೊಂಡಿದ್ದೆ, ಬಟ್ ರೈಟ್ ಹ್ಯಾಂಡ್ ಆ್ಯಸ್ ಪರ್ ಇದು ಪ್ರಕಾರ ಸಫೈರ್ ಎಲ್ಲ ಬರುತ್ತಲ್ಲ, ಅದನ್ನು ಇಲ್ಲಿ ವೇರ್ ಮಾಡ್ತಾರೆ. ಬಟ್ ರೈಟ್ ಹ್ಯಾಂಡ್ಗೆ ವೇರ್ ಮಾಡಬೇಕು ಅಂತ ಇತ್ತು, ಬಟ್ ಲೆಫ್ಟ್ ಹ್ಯಾಂಡ್ ಬಂದು ರಿಸೀವರ್ ಅಂತ. ಸಿಟ್ರೀನ್ ಬಂದು ಅಬೌಂಡೆನ್ಸು, ಮತ್ತು ಇನ್ನು ಅಷ್ಟೊಂದು ನೆನಪಾಗ್ತಿಲ್ಲ. ಮತ್ತು ನಮಗೆ ಅಬೌಂಡೆನ್ಸ್ ಆಗಿ ಮತ್ತು ಸಕ್ಸಸ್ಗೂ ಇದು ಮತ್ತು ಎಲ್ಲದಕ್ಕೂ ತುಂಬ ಒಳ್ಳೆಯದು ಸಿಟ್ರೀನ್. ಎಸ್, ಸಿಟ್ರೀನ್. ಇದು ಬಂದು ಪೈರೈಟ್, ಜಸ್ಟ್ ಹೇಳಿದೆ ಅಷ್ಟೇ. ಇಷ್ಟು ಹೇಳ್ಬೇಕಾಗಿತ್ತು, ಹೇಳ್ದೆ. ಈಗ ಅನ್ನಕ್ಕೆ ಇಡಬೇಕು. ಮತ್ತು ಆ್ಯಕ್ಚುಲಿ ಇದನ್ನು ಸುಡ್ತಾನೆ ಇದೆ, ಲಾಗ್ ಮಾಡೋಣ ಅಂತ. ಇನ್ನೂ ಒಂದು ಎಡಿಟಿಂಗ್ ಮಾಡೋದೈತೆ, ಎಡಿಟಿಂಗ್ ಮಾಡಿ ಮತ್ತು ಆ ಸ್ಯಾರಿ ಡ್ರಾಪಿಂಗ್ ತೋರ್ಸೋಣ ಅಂತ ಯಾವ ಥರ ಮಾಡ್ತೀನಿ ಅಂತ. ಲೆಟ್ ಮಿ ಸಿ. ಆ್ಯಕ್ಚುಲಿ ಅದಕ್ಕೆ ಟೇಬಲ್ ಬೇಕೇ ಬೇಕು. ಆ್ಯಕ್ಚುಲಿ ನಾನು ಈ ಹೂವು ತೋರ್ಸೋಣ ಅಂತ ಇದ್ದೆ, ಅದು ದೊಡ್ಡದಿತ್ತು, ತುಂಬ ಚೆನ್ನಾಗಿ ಅಳ್ಳಿತ್ತು, ನೋಡಿ ಬಾಡೋಗಿದೆ. ಇದು ತುಂಬ ರೇರಾಗಿ ಬಿಡುತ್ತೆ, ಒಂಥರ ವೈಟ್ ಮತ್ತು ಪಿಂಕಿಶ್ ಕಲರು ಮಿಕ್ಸ್ ಇದೆ. ಅದಕ್ಕೋಸ್ಕರ ನೋಡಿ ಮಳೆ ಬಂದು ಇದೆಲ್ಲ ನೀರು ಹಾಕ್ತಾನೆ ಇರ್ತೀನಿ. ಇವತ್ತು ಹಾಕ್ಬೇಕಾಯಿತು, ಸ್ವಲ್ಪ ಒಣಗ್ದಂಗೆಲ್ಲ ಹಾಕ್ತಾಯಿರ್ತೀನಿ. ಆ್ಯಕ್ಚುಲಿ ಒಂದು ರೋಸ್ ತೊಗೊಂಬಂದಿದ್ದಾರೆ, ಅದು ಹುಳ ಇದೆ. ಅದಕ್ಕೆ ನನಗೆ ಇಲ್ಲೇನು ಔಷಧಿ ಮಾಡಬೇಕು ಅಂತ ಗೊತ್ತಿಲ್ಲ. ನಮ್ಮ ಮನೆಯಲ್ಲಾಗಿದ್ದರೆ ಔಷಧಿ ಎಲ್ಲ ಸಿಗೋದು, ಅದು ಸ್ಪ್ರೇ ಆದರೂ ಮಾಡ್ತಿದ್ದೆ. ಬಟ್ ಚೆನ್ನಾಗಿದೆ. ಈಗ ರಾಗಿ ಗಂಜಿ ಮಾಡ್ಕೊಂಡು ಕುಡಿತಾಯಿದ್ದೀವಿ. ಇವತ್ತು ಬೆಳಿಗ್ಗೆ ಆಗಲಿಲ್ಲ, ಬಟ್ ಈಗ ಮಾಡಿರ್ತೀನಿ. ಅವ್ರು ಬರೋ ಅಷ್ಟೊತ್ತಿಗೆ ರಾಗಿ ಗಂಜಿ ಮತ್ತು ಪಲ್ಯ, ಏನಾದರೂ ಬೇರೆ ಥರ ರಸಮ್ಮ, ಏನಾದರೂ ಸಾಂಬಾರು ಮಾಡೋಣ ಅಂತ ಮಾಡಿಟ್ರೆ. ಆ್ಯಕ್ಚುಲಿ ಬೆಳಿಗ್ಗೆ ತುಂಬ ಅಂದರೆ ರಾಗಿ ಗಂಜಿ ಏನಾದರೂ ಜ್ಯೂಸ್ ಐಟಮ್ ಮಾತ್ರ ತಿಂತೀವಿ. ರೈಸ್ ಐಟಮ್ ನಾನು ಕೂಡ ಬೆಳಿಗ್ಗೆ ಒಂದು ಸಲ ತಿಂದೇ ಇಲ್ಲ ಅಂತಂದರೆ ಮಧ್ಯಾಹ್ನನೇ ತಿನ್ಕೊಬಿಡ್ತೀನಿ. ಯಾಕಂತಂದರೆ ಬೆಳಿಗ್ಗೆ ಹಣ್ಣು ಮತ್ತು ಏನಾದರೂ ಇದಿದ್ದರೆ ಒಂದು ಸ್ವಲ್ಪ, ಅಂದರೆ ಸ್ವಲ್ಪನೇ ತಿನ್ನೋದು, ಜಾಸ್ತಿ ತಿನ್ನೋದಿಲ್ಲ. ತಿಂದ್ರೂ ಮಧ್ಯಾಹ್ನ ಸ್ವಲ್ಪ ಜಾಸ್ತಿ ತಿಂತೀನಿ. ಮತ್ತು ಇವಾಗ ಒಂದು ಸ್ವಲ್ಪ ನಡೆಯೋದ್ರಿಂದ ವೆಯ್ಟ್ ಕಡಿಮೆ ಆಗುತ್ತೆ ಅಂದ್ಕೊಂಡಿನಿ, ಗೊತ್ತಿಲ್ಲ. ನಾನು ಬಿಸಿನೀರು ಕೂಡ ಕುಡಿತಾ ಇದ್ದೀನಿ. ಈಗ ಇದನ್ನ ಎಡಿಟಿಂಗ್ ಮಾಡಿ ಎಲ್ಲನ ನಾನು ಮತ್ತೆ ಇದೆಲ್ಲ ಮಾಡ್ಕೊಳ್ಳೋಣ ಅಂತ ಪಾತ್ರೆಲ್ಲ ಜೋಡಿಸಿ ಬಟ್ಟೆ ಎಲ್ಲ ಬೆಳಿಗ್ಗೆನೇ ಮಡ್ಚಿಟ್ಟೆ ಎತ್ತಿಡಬೇಕು. ಸುಮ್ಮನೆ ಪ್ರೋಗ್ರಾಸ್ಟಿನೇಷನ್ ಮಾಡ್ತಾಯಿದ್ರೆ ನನಗೆ ಡಿಲೇ ಆಗುತ್ತೆ. ಫಸ್ಟು ನೀರು ಕಾಸ್ಕೊಳ್ತಾ ಇದ್ದೀನಿ, ಬಿಸಿನೀರು. ಆ್ಯಕ್ಚುಲಿ ಆಲ್ಮೋಸ್ಟು ಬೆಂಗಳೂರಲ್ಲಿದ್ದರೆ ಗೊತ್ತಿರುತ್ತೆ, ಕೆಲ್ಸಕ್ಕೆ ಹೋಗಿ ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಅಂತಂದರೆ ತುಂಬ ಎಕ್ಸ್ಟ್ರಾ ಎಫರ್ಟ್ ಬೇಕಾಗುತ್ತೆ. ಮನೆ ಕೆಲಸ ಅಂತಲ್ಲೇನು ಸಣ್ಣ ಆಗೋದಿಲ್ಲ.
ಸೊ ನೋಡಿ ಸ್ವಲ್ಪ ನೀರು ಕಾಸಿದ್ನಲ್ಲ ಅದಕ್ಕೆ ಸ್ವಲ್ಪ ಮತ್ತೆ ಹಾಲು ಹಾಕ್ತೀನಿ ರಾಗಿ ಗಂಜಿ ಮಾಡೋಣ ಅಂತ. ಆ್ಯಕ್ಚುಲಿ ಮಾಲ್ಟು ಕೂಡ ಮಾಡ್ಕೋಬೇಕು ಅಂದರೆ ಮನೇಲೇ. ಸೊ ಮಾಡಿದ್ರೆ ಅದು ವೀಡಿಯೋನೂ ಕೂಡ ಹಾಕ್ತೀನಿ. ಆಲ್ಮೋಸ್ಟ್ 1 kg ಅಂದರೆ ಎಲ್ಲ 100 ಗ್ರಾಮ್ ತೊಗೊಂಡ್ರೆ ಕಾಳುಗಳ್ನ ಆಲ್ಮೋಸ್ಟ್ 1 kg ಅಲ್ಲೇ ಬರುತ್ತೆ. ಸೊ ಎಲ್ಲ ಈಕ್ವಲಾಗಿ ಹಾಕ್ಕೊಳ್ಳೋಣ ಅಂತ. ಕೆಲವೊಂದು ಮಾತ್ರ ಕಾಳುಗಳ್ನೆಲ್ಲ ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಆಯಿತು. ಇನ್ನೇನು ಎಲ್ಲನೂ 100 ಗ್ರಾಮ್ ಹಾಕೊಂಡ್ರೆ ಅಲ್ಲಿ ಈಕ್ವಲ್ ಪೋರ್ಷನ್ ಆಗುತ್ತೆ. ಸೊ ಅದಾದಮೇಲೆ ಹಾಲೆಲ್ಲ ಕುದ್ದಿದ್ದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಯಾಕಂತಂದರೆ ನಾನು ಸ್ವಲ್ಪ ಈ ಥರ ಕುದಿಬೇಕಾದ್ರೆ ಏನಾಯಿತು ಗೊತ್ತಾ, ನೀವು ಡೈರೆಕ್ಟಾಗೆ ಹಿಟ್ಟು ಹಾಕ್ಕೊಂಡ್ರೆ ಗಂಟು ಬೀಳುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ, ನಾವು ಒಂದು ಲೋಟದಲ್ಲಿ ಒಂದು 2-2.5 ಚಮಚ ಹಿಟ್ಟು ಹಾಕ್ಕೊಂಡು, ರಾಗಿ ಹಿಟ್ಟು ಹಾಕ್ಕೊಂಡು ನೀಟಾಗಿ ಅದನ್ನು ನೀರಲ್ಲಿ ಕದ್ರಬಿಟ್ಟು ಗಂಟು ಇಲ್ದಂಗೆ ನೀಟಾಗಿ ತಿರ್ವಿಕೊಂಡು ಆಮೇಲಿಂದ ಹಾಕಿದ್ರೆ ಈ ಥರ ಗಂಟೆಲ್ಲ ಬೀಳೋದಿಲ್ಲ. ಸೊ ಇದು ನಂಗೆ ಯಾರೋ ಹೇಳಿದ್ದು, ನಾನು ಆ ಥರ ಟ್ರೈ ಮಾಡೋದ್ರಿಂದ ಡೈರೆಕ್ಟಾಗಿ ಹಾಕಿ ಕೂಡ ನೋಡಿದೆ, ಅದು ಗಂಟು ಬೀಳುತ್ತೆ. ಸೊ ನೀರು ಕದ್ರಬಿಟ್ಟು ಹಾಕ್ಬಿಟ್ರೆ ಗಂಟು ಆಗೋದಿಲ್ಲ ಹಿಟ್ಟು. ಸೊ ಈಗ ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಮೆಂತ್ಯ ಪೌಡ್ರ್ ಮಾಡ್ಕೊಂಡಿದ್ರೆ ಮೆಂತ್ಯನೂ ಕೂಡ ಹಾಕ್ಬೋದು. ಏನಾದರೂ ಶುಗರ್ ಮತ್ತು PCOS ಈ ಥರ ಏನಾದ್ರು ತುಂಬ ಒಳ್ಳೇದು ಮೆಂತ್ಯ ಎಲ್ಲರಿಗೂ ಕೂಡ. ಸೊ ಇಷ್ಟು ಮಾಡಿ ಎಲ್ಲ ಒಂದು 5 ನಿಮಿಷ ಕುದಿಸಿದ್ರೆ ಆಗೋಯ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.